ಒಂದ್ಸತಿ ಕೇಳ್ಬಿಡೋದು. ಯಾಕಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಹೆಣ್ಣು ಪಾರ್ಕ್ ಮಾಡಿರ್ತೀವ, ಅವರು ಓನರ್ಗಳೆಲ್ಲ ಬಂದಾಗ ಆ ಗಾಡಿ ಏರ್ ಬಿಟ್ಬಿಡ್ತಾರೆ. ಆಯ್ತಾ, ಬಂತು 1-2 ವರ್ಷ ರಿಟೈರ್ಮೆಂಟ್ ಏಜ್ ಬಂತು ಅನ್ಸುತ್ತೆ. ಆಕ್ಚುಲಿ ನನ್ನ ಕೈಯಲ್ಲಿ ಫೋನ್ಗಳಂತೂ ಉಳಿಯಲ್ಲ. ಆಯ್ತಾ, ಪರವಾಗಿಲ್ಲ, ಬ್ರಾಂಡೆಡ್ ಬಂದ್ರು ಕರೆಕ್ಟಾಗಿ ಬಂದಿದ್ದೀವಿ. ಜಿಪ್ಲೈನ್ ಇದೆ ನೋಡಿ, ಜಿಪ್ಲೈನ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ನಮ್ಮ ಕುಶಾಲನಗರದಲ್ಲಿ ಗುಡ್ಡೇಶ್ವರ ಹತ್ರ ಅನ್ಸುತ್ತೆ ಎಲ್ಲೋ ಓಪನ್ ಆಗಿತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವಾಗ ನಾನು ಬೀಚ್ ಕಡೆ ಹೊರಟಿರೋದು. ಆಯಿತಾ, ಫೋರ್ಟಿಂದ ಹತ್ತಿರ. ಆಯಿತಾ, ಇನ್ನೊಂದು ಚೂರು ಮುಂದೆ ಬಂದೆ ಒಂದು ಲೆಫ್ಟ್ ತೊಗೊಳ್ಬೇಕು ಬೀಚಿಗೆ. ಬೀಚಲ್ಲಿ ಗೊತ್ತಿಲ್ಲ ಜನಸಂಖ್ಯೆ ಜಾಸ್ತಿ ಇರ್ತಾರ ಕಮ್ಮಿ ಇರ್ತಾರ ಅಂತ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಈ ರೀತಿ, ಅದರಿಂದ ಹೆಲ್ಪ್ ಆಗುತ್ತೆ ನಿಮಗೆ. ಎಂಟ್ರಿ ಟಿಕೆಟು ತೊಗೊಳ್ಳುವ. ಎಂತ 50 ಸ್ಕ್ಯಾನರ್ ಉಂಟಲ್ಲ? ಹಾಂ ಸರಿ, ಓಕೆ. ಇವಾಗ ಎಲ್ಲಿ ಪಾರ್ಕ್ ಮಾಡೋದಂತ ನೋಡಬೇಕು. ಒಂದ್ಸತಿ ಕೇಳ್ಬಿಡೋದು. ಯಾಕಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಹೆಣ್ಣು ಪಾರ್ಕ್ ಮಾಡಿರ್ತೀವ, ಅವರು ಓನರ್ಗಳೆಲ್ಲ ಬಂದಾಗ ಆ ಗಾಡಿ ಏರ್ ಬಿಟ್ಬಿಡ್ತಾರೆ. ಸ್ಕೂಟಿ ಆದ್ರೇ ತಳ್ಳಕ್ಕಾಗಲ್ಲ, ಇನ್ನು ಬೈಕ್ ತಳ್ಳಕ್ಕೆ ಆಯ್ತದ. ಅದಕ್ಕೆ ಅವ್ನು ಮಾತು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ, ಕೇಳ್ಬಿಡೋದು. ಗೈಸ್, ಬೈಕ್ ಪಾರ್ಕ್ ಮಾಡಾಯ್ತು. ಬೈಕ್ ಪಾರ್ಕ್ ಮಾಡಿ ಇವಾಗ ಬೀಚ್ ಕಡೆ ನನ್ನ ಪಯಣ. ನನ್ನ ಫೋನು ಅದು ಆಕ್ಚುಲಿ ಹಿಂಗೆ ಇಟ್ಬಿಟ್ರೆ ಜೋಕ್ ಸೈಡ್ ಪಾಯಿಂಟ್ ಅಂತ ನಂಬರ್ಸ್ ಟೈಪ್ ಮಾಡ್ಬಿಟ್ಟು ಕಾಲ್ ಹೋಗ್ಬಿಡ್ತದೆ. ಭಾರಿ ದೊಡ್ಡ ಪ್ರಾಬ್ಲಮ್. ಆಯ್ತಾ, ಬಂತು 1-2 ವರ್ಷ ರಿಟೈರ್ಮೆಂಟ್ ಏಜ್ ಬಂತು ಅನ್ಸುತ್ತೆ. ಆಕ್ಚುಲಿ ನನ್ನ ಕೈಯಲ್ಲಿ ಫೋನ್ಗಳಂತೂ ಉಳಿಯಲ್ಲ. ಆಯ್ತಾ, ಫಸ್ಟ್ ಆಫ್ ಆಲ್ ಬಿದ್ದಿ ಹೋಗ್ಬಿಡುತ್ತೆ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಾಸ್ಟ್ಲಿ ಅಂತ ನನಗೆ ಅನ್ಸ್ತು. 50 ರೂಪೀಸ್ ಏನೋ ಪೇ ಮಾಡಿದೆ ಪಾರ್ಕಿಂಗಿಗೆ. ಅಂದ್ರೆ ಪಾರ್ಕಿಂಗ್ ಪ್ಲಸ್ ಏನಂತ ನೋಡೋಣ, ಮೆಂಬರ್ಸ್ ಚಾರ್ಜ್ ಏನಂತ. ಇದು ಎಂಟ್ರಿ ಫೀಸ್ 25 ರೂಪಾಯಿ. 2 ವೀಲರ್ ಪಾರ್ಕಿಂಗ್ ನಿಮ್ಗೆ 16 ರೂಪಾಯಿ. GST GST ಇನ್ಕ್ಲೂಡ್ ಆಗುತ್ತೆ ನೋಡಿ ಇಲ್ಲಿ ಬಿಲ್. ಈ GST ಬಂದ್ಬಿಟ್ಟು ಎಲ್ಲಷ್ಟು ಇನ್ಕ್ಲೂಡೆ, ಎಂತ ಮಾಡ್ಲಿಕ್ಕಿಲ್ಲ. ಬಟ್ ಇಲ್ಲಿ ಏನಂದ್ರೆ ಕೇರಳ ಸೈಡ್ ನಾನು ಅಬ್ಸರ್ವ್ ಮಾಡ್ದಂಗೆ ಎಂಟ್ರಿ ಫೀಸ್ ಅದು ಇದೆಲ್ಲ ಇಸ್ಕೊಳ್ತಾರೆ, ಬಟ್ ಪ್ರಾಪರ್ ಮೇಂಟೈನ್ ಮಾಡಿರ್ತಾರೆ ಗೈಸ್. ನೀವು ಬೇಕಾದ್ರೆ ಬಂದಾಗ ಅಬ್ಸರ್ವ್ ಮಾಡ್ಬೋದು. ಪಾರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ. ವರ್ತಿದೆ ಪಾರ್ಕಿಂಗ್ ಚಾರ್ಜ್ ಕೊಡೋದು. ನಮ್ಮ ಗಾಡಿಗಳೆಲ್ಲ ನೆರಳಲ್ಲಿ ಇರುತ್ತೆ, ಧೂಳು ಅದು ಇದು ಏನೂ ಬರಲ್ಲ. ಬಟ್ ಯಾಕಪ್ಪ ಜನ ಅಷ್ಟು ಕಾಣಿಸ್ತೇ ಇಲ್ಲ ನಾನೇ ರಾಂಗ್ ರೂಟಲ್ಲಿ ಹೋಗ್ತಿದ್ದೀನಿ, ಅದು ನನಗೆ ಅರ್ಥ ಆಯ್ತಾ ಇಲ್ಲ. ನೋಡೋಣ ಸ್ವಲ್ಪ ಮುಂದೆ ಹೋಗಿ ಹೆಂಗುಂಟು ಅಂತ. ಈ ಜಾತ್ರೆ ಥರ ಒಂದು ರೆಡಿ ಆಗಿದೆ. ನಾಟ್ ಶೋರ್ ದಿಸ್ ಇಸ್ ದ ಎಂಟ್ರಿ. ಈ ನಮ್ಮ ಕುಶಾಲನಗರ ಜಾತ್ರೆ ಇತ್ತು ಹೋದ ತಿಂಗಳು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಅದೇ ನೆನಪಾಯ್ತಿದೆ. ಅಫಿಷಿಯಲ್ ಆಗಿ ಆ ಕಡೆಯಿಂದ ಎಂಟ್ರಿ ಇರೋದು. ಆಯಿತಾ, ನಾನೇನೋ ಮಾತಾಡ್ಕೊಂಡು ಈ ಕಡೆಯಿಂದ ಬಂದೆ. ಪರವಾಗಿಲ್ಲ, ಬ್ರಾಂಡೆಡ್ ಬಂದರೂ ಕರೆಕ್ಟಾಗಿ ಬಂದಿದ್ದೀವಿ. ಇಲ್ಲಿ ಸ್ಟಾಲ್ಸ್ಗಳೆಲ್ಲ ಹೊಸದಾಗಿ ಸ್ಟಾರ್ಟ್ ಆಗಿರೋದು, ಮುಂಚೆ ಬಂದಾಗ ಇತ್ತಿಲ್ಲ. ಹೊಸದಾಗಿ ಹೈಜಿನಾಗಿ ಕಾಣಿಸ್ತಿದೆ ನೋಡಿ. ಅಂಡ್ ನಾನು ಕೇರಳ ಸೈಡ್ ಬಂದಾಗ ಈ ವಾಟರ್ ಶೇಪ್ ಏನಿದೆ, ಈ ಡಸ್ಟ್ಬಿನ್ ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಟ್ರಾಕ್ಟ್ ಆಗಿ ಅದಕ್ಕೆ ಹಾಕ್ಲಿ ಅಂತ ಮಾಡಿದ್ದಾರೆ ಕಸನ. ಜಿಪ್ಲೈನ್ ಇದೆ ನೋಡಿ, ಜಿಪ್ಲೈನ್ ಆಕ್ಟಿವಿಟಿ. ಇಲ್ಲಿ ಸ್ಕ್ಯಾನ್ ಮಾಡಿ ಹೋಗ್ಬೇಕು ಅನ್ಸುತ್ತೆ. ಇಲ್ಲೇ ಇದೆ ನೋಡಿ, ಸ್ವಿಮ್ಮಿಂಗು 2% 400, ಫ್ರೀ ಫಾಲು
300, ಸ್ಟ್ರೈ ಸೈಕ್ಲಿಂಗ್ 150, ವಾಲ್ ಕ್ಲೈಂಬಿಂಗ್ 100. ಸುಮಾರು ಆಕ್ಟಿವಿಟೀಸ್ ಇದೆ, ಬಟ್ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲಪ್ಪ. ಮೇನು ಈ ರೆಸಾರ್ಟಲ್ಲೆಲ್ಲ ಮಾಡಿ 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 ಅವ್ರಿಗೂ ಬೋರ್ ಎದ್ಬಿಟ್ಟಿದೆ ನಮ್ಮ ಜನರಿಗೂ. ನಾನು ಇಲ್ಲಿವರೆಗೆ ಸ್ಟ್ರೈ ಸೈಕ್ಲಿಂಗ್ ಏನು ಮಾಡಲಿಲ್ಲ ನೋಡಿ. ಸನ್ಸೆಟ್ ಆಯ್ತಾ ಇದೆ. ಇದು ಲಾಸ್ಟ್ ಮಂತ್ ನಮ್ಮ ಕುಶಾಲನಗರಲ್ಲಿ ಓಪನ್ ಆಗಿತ್ತು ಆಯ್ತಾ. ಅಂದ್ರೆ ಏನಂದ್ರೆ ಇದು ಮೇಲ್ಗಡೆ ಕೂತ್ಕೊಂಡೆ ಈ ಹೋಟೆಲ್ ಸರ್ವ್ ಮಾಡ್ತಾರೆ. ಅಂದ್ರೆ ಏನೇನ್ ಬೇಕೆಲ್ಲ ಸರ್ವ್ ಮಾಡ್ತಾರೆ, ಮೇಲ್ಗಡೆ ವ್ಯೂ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ನಮ್ಮ ಕುಶಾಲನಗರದಲ್ಲಿ ಗುಡ್ಡೇಶ್ವರ ಹತ್ರ ಅನ್ಸುತ್ತೆ ಎಲ್ಲೋ ಓಪನ್ ಆಗಿತ್ತು. ಸುಮಾರು ಜನ ಹೇಳೋದೆಲ್ಲ ಕೇಳ್ಪಟ್ಟಿದ್ದೆ ಚೆನ್ನಾಗ್ ಉಂಟು ಅಂತ. ತಿನ್ಬೇಕು, ಬಟ್ ತಿನ್ನಕ್ಕೂ ಭಯ ಗೈಸ್. ಒಂದೊಂದ್ಸತಿ ತಿಂದ್ರೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಸರಿ ಇರಲ್ಲ, ಅದೇ ಭಯ ನಂಗೆ. ಹೊಟ್ಟೆ ಸೀತೆ ಇರ್ತಂತ ಒಂದು ಸ್ವೀಟ್ ಕಾರ್ನ್ ತಗೊಂಡೆ. ಇಲ್ಲಿ ಎಷ್ಟು ಡಿಸಿಪ್ಲಿನ್ ಆಗಿ ಕೊಟ್ಟಿದ್ದಾರೆ ನೋಡಿ. ಒಂದು ಟಿಶ್ಯೂ ಪೇಪರ್ ಪ್ಲಸ್ ಒಂದು ಈ ಸ್ಪೂನ್ ಏನಿದೆ ಇದು ಮರದು. ಇಲ್ಲೇನ ಹಾಕಿದ್ರು ಇಲ್ಲಿ ಡಿಸರ್ವ್ ಆಗ್ಲಿ ಅಂತ. ವಿ ಆರ್ ಎಂಟರ್ಡ್ ಇನ್ ಟು ಬೀಚ್. ಬಟ್ ಒಂದು ತಪ್ಪು ಮಾಡಿದ್ದು, ಈ ಶೂ ಹಾಕೊಂಡ್ ಬಂದಿವಿ. ಹೂತ್ ಹೋಯ್ತು ಉಂಟಾಯ್ತಾ ಮರಳಲ್ಲಿ. ಸಾಟರ ಇದೆ ಅಂಡ್ ಬ್ಯಾಕ್ ಅಲ್ಲಿ ಸನ್ಸೆಟ್ ಆಯ್ತಾ ಇದೆ ನೋಡ್ಬೋದು. ಸ್ವಲ್ಪ ಮುಂದೆವರೆಗೆ ಹೋಗೋಣ, ಹೋಗಿ ಸನ್ಸೆಟ್ ನೋಡ್ಕೊಂಡೆ ಮತ್ತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಡೋಣ. ಮುಂಚೆ ಬಾರಿ ಕೇಳಿದ್ರು ಅಲ್ಲಿ ನಿಲ್ಲೋದು, ಆ ವೇವ್ ಬಂದಾಗ ಒಂದ್ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಹಿಂದೆ ಬರ್ತೀವಿ ಆಟೋಮೆಟಿಕ್. ಅದು ಹೆಂಗೆ ಅಂತ ಗೊತ್ತಿಲ್ಲ, ಸೈನ್ಸ್ ಪ್ರಕಾರ ಅದು ಬಾರಿ ಕ್ರೇಜು. ಇಲ್ಲಿ ನಿಂತು ಬಿಟ್ರೆ ಸಾಕು, ಮನೆಗೆ ಹೋಗೋ ಮನ್ಸೇ ಮಾಡ್ತಿರ್ತಿಲ್ಲ. ಹಳೆ ನೆನಪುಗಳು ಇವಾಗ ಕಾಡ್ತಾ ಇದೆ ನೋಡಿ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಅದ್ರ ಮೇಲೆ ಹೋಗಿದ್ದೆ. ಎಷ್ಟು 100 ರೂಪೀಸ್ 150 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲೇ. ಈಗ ಯಾಕೋ ಒಂದು ಸಾಲುಗಳು ನೆನಪಾಯ್ತಿದೆ ಈ ಸಮುದ್ರದ ಹತ್ರ ಬಂದಾಗ. ಏನಂದ್ರೆ, ಇದ್ದವರು ಇದ್ದಂತೆ, ಹೋದವರು ಹೋದಂತೆ, ನೀರು ನಿನ್ನಂತೆ ಅಂತ. ಎಷ್ಟು ಅರ್ಥ ಹೇಳ್ತಿದೆ ಅಂದ್ರೆ ಈ ಲೈನ್ಸ್. ಇದ್ದವರು ಇದ್ದಂತೆ, ನಿನ್ ಜೊತೆ ಇರ್ಲೇಬೇಕು ಅಂದವರು ಇದ್ದೇ ಇರ್ತಾರೆ. ಹೋದವರು ಹೋದಂತೆ ಅಂದ್ರೆ ಹೊಸೊಬ್ರು ಬರ್ತಾ ಇರ್ತಾರೆ ನಿಮ್ ಜೀವನದಲ್ಲಿ, ಅದೇ ರೀತಿ ಬೇಗ ಹೋಯ್ತಾ ಇರ್ತಾರೆ. ಅದನ್ನೆಲ್ಲ ನೀನು ತಲೆ ಹಾಕೊಂಡೇ ಇದ್ರೆ ಒಂದಲ್ಲ ಒಂದ್ ದಿವಸ ನೀನು ಏನಾಯ್ತೀಯ ಅಂದ್ರೆ, ಯಾಕೆ ನಾನು ಈ ರೀತಿ ಆಗೋದೆ, ಜೀವನದಲ್ಲಿ ಏನೂ ಸಕ್ಸಸ್ ಕಂಡಿಲ್ಲ ಅಂತ ಒಂದ್ ದಿವಸ ಹೊರಡುತ್ತೀಯ. ಆ ಟೈಮಲ್ಲೇ ಟೈಮು ಸಮೇತ ಮುಂದೆ ಹೋಗಿರುತ್ತೆ. ಚಿಂತಿಸಿ ಫಲವಿಲ್ಲ. ಅದಕ್ಕೆ ಹೇಳಿರೋದು, ಯಾರು ಬರ್ಲಿ ಯಾರು ಇರ್ಲಿ, ನೀನಿರು ನಿನ್ನಂತೆ ಅಂತ. ಎಲ್ಲೋ ಕೇಳಿದ್ದೆ, ಬಟ್ ಇವಾಗ ನೆನಪಾಯ್ತು. ಈ ಸಮುದ್ರದ ಅಲೆ ಶಬ್ದ ಕೇಳುವಾಗ ಯಾಕೋ ನೆನಪಾಯ್ತು. ಎಷ್ಟ್ ಚೆನ್ನಾಗಿದೆ ನೋಡಿ ಸಾಲು. ಇದ್ದವರು ಇದ್ದಂತೆ, ಹೋದವರು ಹೋದಂತೆ, ನೀರು ನಿನ್ನಂತೆ ಅಂತ. ಅದೇ ರೀತಿ ಯಾರೇ ಬರ್ಲಿ ಯಾರೇ ಹೋಡ್ಲಿ, ನೀವು ನೀವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಮಯ ಒಂದು 5:45 ಹತ್ರ ಆಯ್ತಾ ಬಂತು. ನೀರ್ 6 ಗಂಟೆನೆ ತಿಳ್ಕೊಳ್ಳಿ. ಬೀಚ್ ಹತ್ರ ಬಂದೆ 1 hour ಆಯ್ತು. ಸುಮಾರು ಟೈಮ್ ಪಾಸ್ ಮಾಡಿದೆ. ಅಂದ್ರೆ ಚೆನ್ನಾಗಿತ್ತು. ಹಳೆ ನೆನಪುಗಳನ್ನ ಎಲ್ಲ ನೆನ್ಸ್ಕೊಂಡೆ. ಚಿಕ್ಕ ವಯಸ್ಸಲ್ಲಿ ಕಾಲ ಕಳೆದಂತ ಜಾಗಗಳು ಇದೆಲ್ಲ.
ಹಾಗೆ ನಮ್ಸ್ಕೊಂಡೆ ಇವಾಗ ಹೊರಡೋಣ ಅಂತ. ಯಾಕಂದ್ರೆ ಇನ್ನೂ ಸರಿ ಆಗುತ್ತೆ ಮನೆ ಹೋಗೋಷ್ಟಲ್ಲೇ ಒಂದು 6:30 ಆ ರೀತಿ ಎಲ್ಲ ಆಗ್ಬೋದೇನೋ, 6:30 7. ಇನ್ನು ಸ್ವಲ್ಪ ಅಲ್ಲಿ ಮಾತುಕತೆ ಎಲ್ಲ ಮಾಡಿ ನಾಳೆ ಸ್ವಲ್ಪ ದೇವಸ್ಥಾನಗಳು ನಿಮ್ಗೆ ತೋರಿಸ್ತೀನಿ. ಇಲ್ಲಿನ ಪ್ರಸಿದ್ಧಿ ಹೊಂದಿರುವಂತ ದೇವಸ್ಥಾನಗಳೆಲ್ಲ ತೋರಿಸ್ತೀನಿ ನಿಮ್ಗೆ. ನೋಡೋಣ ನಾಳೆ ಲಾಗಲ್ಲಿ. ಅಲ್ಲಿವರೆಗೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬು ಮಾಡಿ. ಹಾಗೆ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ತೋರಿಸ್ರಿ. ಬಾಯ್ ಬಾಯ್.